ನಮಸ್ಕಾರ ಸ್ನೇಹಿತರೆ, ನೀವು ಅನೇಕ ಥರದ ಮಿಕ್ಸರನ್ನು ತಿಂದಿರಬಹುದು. ಆದರೆ ಇವತ್ತು ನಾನು ರುಚಿಯಾದ ಸಿಹಿ ಖಾರ ಅವಲಕ್ಕಿ ಮಿಕ್ಸರ್ ಹೇಗೆ ಮಾಡುವುದೆಂದು ತಿಳಿಸಿಕೊಡ್ತಾ ಇದ್ದೇನೆ. 1 kg ಅವಲಕ್ಕಿ ಮಿಕ್ಸರ್ ಮಾಡುವುದಕ್ಕೆ ಏನೆಲ್ಲ ಬೇಕು ಅನ್ನುವುದನ್ನು ಮೊದಲು ತಿಳಿಯೋಣ. 1 ಬೌಲ್ ಶುದ್ಧ ತೆಂಗಿನ ಎಣ್ಣೆ, 1 ಬೌಲು ಹಸಿ ಶೇಂಗಾ, 1 ಬೌಲ್ ಹುರಿದ ಕಡಲೆಬೇಳೆ, 1 ಬೌಲ್ ಸಣ್ಣಗೆ ಕಟ್ ಮಾಡಿದ ಒಣಕೊಬ್ಬರಿ, ಅರ್ಧ ಬೌಲ್ ಹಸಿಮೆಣಸು, 1 ಬೌಲ್ ಸಣ್ಣಗೆ ಕಟ್ ಮಾಡಿದ ಕರಿಬೇವು, 1.5 ಬೌಲ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹುಡಿ. ಮೊದಲಿಗೆ ನಾನು ಜರಡಿಸಿ ಹೆಕ್ಕಿದ ಅವಲಕ್ಕಿಯನ್ನು ಸ್ವಲ್ಪವೇ ಬಿಸಿ ಬಾಣಲೆಗೆ ಹಾಕಿ ಹುರಿಯುತ್ತಾ ಇದ್ದೇನೆ. ಅವಲಕ್ಕಿಯನ್ನು ಹುರಿಯುವಾಗ ಸಣ್ಣ ಉರಿಯಲ್ಲಿ ಹುರಿಯಿರಿ. ತಳ ಹಿಡಿದು ಕಪ್ಪಾಗದ ಹಾಗೆ ಅವಲಕ್ಕಿಯನ್ನು ಮಗುಚುತ್ತಾ ಇರಬೇಕು. ಗರಿಗರಿಯಾಗೋ ತನಕ ಹುರಿಯಬೇಕು. ಎಲ್ಲ ಅವಲಕ್ಕಿಯನ್ನು ಹುರಿದು ಬದಿಗಿಡಬೇಕು. ಈಗ ಒಂದು ಹದ ಗಾತ್ರದ ಪಾತ್ರೆಯಲ್ಲಿ ಮೊದಲಿಗೆ ತೆಂಗಿನ ಎಣ್ಣೆಯನ್ನು ಹಾಕಿ ಕಾಯಿಸಿ. ಅದಕ್ಕೆ ಹಸಿ ನೆಲಗಡಲೆ ಹಾಕಿ ಹುರಿಯುತ್ತಾ ಇದ್ದೇನೆ. ಅದು ಸಿಪ್ಪೆ ಬಿಡ್ತಾ ಬರುವಾಗ ಹುರಿಗಡಲೆಯನ್ನು ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ಹುರಿದ ಮೇಲೆ ನಾನು ಹೆಚ್ಚಿಟ್ಟ ಒಣ ಕೊಬ್ಬರಿಯನ್ನು ಹಾಕ್ತಾ ಇದ್ದೇನೆ. ಒಣ ಕೊಬ್ಬರಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತಾ ಬರುವಾಗ ಪಾತ್ರೆಯ ನಡುವಿಗೆ ಹಸಿಮೆಣಸನ್ನು ಹಾಕಿ 15ರಿಂದ 20 ಸೆಕೆಂಡು ಹಾಗೆಯೇ ಬಿಟ್ಟು ಮತ್ತೆ ಮಗುಚುತ್ತಾ ಇದ್ದೇನೆ. ಹಸಿಮೆಣಸು ಕಾಯುತ್ತಾ ಬರುವಾಗ ಕರಿಬೇವನ್ನು ಹಾಕಿ ಮಗುಚುತ್ತಾ ಇರಬೇಕು. ಕರಿಬೇವು ಗರಿಗರಿ ಆದ ನಂತರ ಅರಿಶಿಣ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಗುಚುತ್ತಾ ಇದ್ದೇನೆ. ಈಗ ಸಕ್ಕರೆ ಹಾಕಿ ಮಗುಚುತ್ತಾ ಇದ್ದೇನೆ. ಸಕ್ಕರೆ ಹಾಕಿ ಮಗುಚಿದ ತಕ್ಷಣ ಹುರಿದ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಮ್ಮ ಅವಲಕ್ಕಿ ಮಿಕ್ಸರ್ ರೆಡಿಯಾಯಿತು. ಸ್ವಲ್ಪ ತಣ್ಣಗಾದ ನಂತರ ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಗಾಳಿ ಆಡದಂತೆ ಮುಚ್ಚಿಡಿ. ಈ ಮಿಕ್ಸರ್ 1 ತಿಂಗಳು ಏನೂ ಆಗುವುದಿಲ್ಲ. ನಿಮಗೆ ಬೇಕಾದಾಗಲೆಲ್ಲ ಅವಲಕ್ಕಿ ಮಿಕ್ಸರ್ ಸವಿಯಿರಿ. ನಿಮಗೆ ಈ ಸಿಹಿ ಖಾರ ಅವಲಕ್ಕಿ ಮಿಕ್ಸರ್ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.